ಟಿವಿಯ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ರಂಗನಾಥ್. ಕಾವೇರಿ ನದಿ ನೀರಿಗಾಗಿ ಜಟಾಪಟಿ ನಡೆಯುತ್ತಿರುವಂತಹ ಈ ಸಂದರ್ಭದಲ್ಲಿ ಕೇಂದ್ರ ಜಲಶಕ್ತಿ ಸಚಿವಾಲಯ ಕೊಟ್ಟಂತಹ ಆ ಒಂದು ಹೇಳಿಕೆ ಕರ್ನಾಟಕದ ಪಾಲಿಗೆ ವರದಾನವಾಯಿತಾ? ಮೇಕೆದಾಟು ಯೋಜನೆಗೆ ತಮಿಳುನಾಡಿನ ಅನುಮತಿ ಬೇಡವಾ? ಕಳೆದ ಸುಮಾರು ವರ್ಷಗಳಿಂದ ನಿರಂತರವಾಗಿ ಚರ್ಚೆ ಆಗ್ತಾ ಇರುವಂತಹ ಮೇಕೆದಾಟು ಯೋಜನೆಗೆ ಕೇಂದ್ರ ಜಲಶಕ್ತಿ ಸಚಿವಾಲಯದ ಆ ಒಂದು ಹೇಳಿಕೆ ಫುಲ್ ಸ್ಟಾಪ್ ಇಡ್ತಾ ಇದೇ ವಿಷಯದ ಬಗ್ಗೆ ಇವತ್ತು ಮಾತನಾಡ್ತೀನಿ. ಕಳೆದ ಸುಮಾರು ವರ್ಷಗಳಿಂದ ಕರ್ನಾಟಕ ಮತ್ತು ತಮಿಳುನಾಡಿನ ನಡುವೆ ಮೇಕೆದಾಟು ವಿಚಾರವಾಗಿ ವಾದ ಪ್ರತಿವಾದ ವಾಗ್ವಾದಗಳು ನಡೆಯುತ್ತಲೇ ಇವೆ. ಮೊನ್ನೆ ಸಂಸತ್ತಿನಲ್ಲಿ ತಮಿಳುನಾಡಿನ ಒಬ್ಬ ರಾಜ್ಯಸಭಾ ಸಂಸದರು ಕೇಳಿದಂತಹ ಪ್ರಶ್ನೆಗೆ ಕೇಂದ್ರ ಸಚಿವಾಲಯದ ಸಚಿವರೊಬ್ಬರು ಕೊಟ್ಟಂತಹ ಉತ್ತರ ಕರ್ನಾಟಕದ ಪಾಲಿಗೆ ವರದಾನ ಆಯ್ತಾ? ಸಂಸತ್ತಿನಲ್ಲಿ ಕೇಂದ್ರ ಸಚಿವಾಲಯದ ಉತ್ತರ ಏನಿತ್ತು ಅಂತಂದ್ರೆ, ಕರ್ನಾಟಕಕ್ಕೆ ತನ್ನ ಭೂಭಾಗದಲ್ಲಿ ಜಲಾಶಯನ ಕಟ್ಟಿಕೊಳ್ಳುವುದಕ್ಕೆ ಸಂಪೂರ್ಣ ಹಕ್ಕಿದೆ. ಅದು ನೆರೆ ರಾಜ್ಯಗಳಾದಂತಹ ಪುದುಚೇರಿಯಾಗಿರಬಹುದು, ತಮಿಳುನಾಡಿನ ಒಂದು ಅನುಮತಿಯನ್ನ ಕೇಳಿಕೊಳ್ಳುವಂತಹ ಅಗತ್ಯ ಇಲ್ಲ. ಇದು ಕೇಂದ್ರ ಜಲಶಕ್ತಿ ಸಚಿವಾಲಯ ಹೇಳಿದ್ದು ಮಾತ್ರ ಅಲ್ಲ, ಸುಪ್ರೀಂ ಕೋರ್ಟಿನ ತೀರ್ಪಿನಲ್ಲೂ ಕೂಡ ಉಲ್ಲೇಖ ಇಲ್ಲ ಅಂತ ಹೇಳಿರುವಂತಹದ್ದು ಕರ್ನಾಟಕದ ಮೇಕೆದಾಟು ಯೋಜನೆಯ ಆಸೆಗೆ ಜೀವ ತುಂಬಿದೆ ಅಂತ ಹೇಳ್ಬೋದು. ಸಚಿವರು ಹೇಳಿದ್ದನ್ನ ನಾನು ಯಥಾವತ್ತು ಜಿಸ್ಟ್ ಹೇಳ್ಬಿಡ್ತೀನಿ ನಿಮಗೆ. ಸಂಸತ್ತಿನಲ್ಲಿ ಏನೇನಾಯಿತು, ತಮಿಳುನಾಡಿನ ಸಂಸದರ ಪ್ರಶ್ನೆಗೆ ಕೇಂದ್ರ ಜಲಶಕ್ತಿ ಸಚಿವಾಲಯದ ಉತ್ತರ ಏನಿತ್ತು ಅನ್ನೋದನ್ನ ಜಿಸ್ಟ್ ಹೇಳ್ಬಿಡ್ತೀನಿ. ರಾಜ್ಯಸಭೆಯಲ್ಲಿ ತಮಿಳುನಾಡಿನ ಸಂಸದ ಡಾಕ್ಟರ್ ಅನ್ಬುಮಣಿ ರಾಮದಾಸ್ ಯೋಜನೆ ಬಗ್ಗೆ ಕೇಳಿದ ಪ್ರಶ್ನೆಗೆ ಕೇಂದ್ರ ಜಲಶಕ್ತಿ ಖಾತೆ ಸಚಿವ ರಾಜ್ ಭೂಷಣ್ ಚೌಧರಿ ಅವರು ಕೊಟ್ಟಂತಹ ಉತ್ತರ, 2018 ಫೆಬ್ರವರಿ 16ರಂದು ಕಾವೇರಿ ಜಲ ವಿವಾದ ಕುರಿತು ಸುಪ್ರೀಂ ಕೋರ್ಟ್ ನೀಡಿದ ತೀರ್ಪಿನಲ್ಲಿ ಕಾವೇರಿ ನದಿ ನೀರಿಗೆ ಅಡ್ಡವಾಗಿ ಯಾವುದೇ ನಿರ್ಮಾಣ ಕೈಗೊಳ್ಳಲು ಕರ್ನಾಟಕವು ಇತರ ತೀರ ರಾಜ್ಯಗಳಾದ ತಮಿಳುನಾಡು, ಕೇರಳ ಹಾಗೂ ಪುದುಚೇರಿಯ ಒಪ್ಪಿಗೆ ಪಡೆಯಬೇಕು ಎನ್ನುವಂತಹ ಉಲ್ಲೇಖ ಇಲ್ಲವೇ ಇಲ್ಲ. 2007ರ ಕಾವೇರಿ ಜಲ ವಿವಾದ ನ್ಯಾಯಮಂಡಳಿ ತೀರ್ಪಿನ 18ನೇ ವಿಧಿಯನ್ನ ಸಮರ್ಥಿಸಿಕೊಂಡಿರುವ ಸುಪ್ರೀಂ ಕೋರ್ಟ್, ಈ ನ್ಯಾಯಮಂಡಳಿಯ ಆದೇಶವು ಯಾವುದೇ ರಾಜ್ಯವು ತನ್ನ ಗಡಿಯೊಳಗೆ ನೀರಿನ ಬಳಕೆಯನ್ನ ನಿಯಂತ್ರಿಸುವ ಅಥವಾ ಆ ರಾಜ್ಯದ ನೀರಿನ ಪ್ರಯೋಜನವನ್ನ ಪಡೆಯುವ ಹಕ್ಕು, ಅಧಿಕಾರ ಅಥವಾ ಶಕ್ತಿಯನ್ನ ಹಾನಿಗೊಳಿಸುವುದಿಲ್ಲ. ಆದರೆ ಅದು ನ್ಯಾಯಮಂಡಳಿಯ ಆದೇಶಕ್ಕೆ ವಿರುದ್ಧ ಆಗಿರಬಾರದು ಎನ್ನುವಂಥದ್ದನ್ನ ಪುನರುಚ್ಚರಿಸಿದರು. ಬಹುಶಃ ಈ ಸ್ಪಷ್ಟವಾದ ಉತ್ತರ ಏನಿದೆ ಕೇಂದ್ರ ಜಲಶಕ್ತಿ ಸಚಿವಾಲಯದ್ದು, ಇದು ಕರ್ನಾಟಕದ ಮೇಕೆದಾಟು ಯೋಜನೆಗೆ ಜೀವ ತುಂಬಿದೆ ಅಂತ ಹೇಳಬಹುದು. ಕಾವೇರಿ ಮತ್ತು ಅರ್ಕಾವತಿ ಸಂಗಮದಿಂದ ಸುಮಾರು 2 ಕಿಲೋಮೀಟರ್ ದೂರದಲ್ಲಿ ಅಣೆಕಟ್ಟು ನಿರ್ಮಾಣಕ್ಕೆ ಒಂದು ಪ್ರಸ್ತಾವನೆ ಇದೆ. ಮೇಕೆದಾಟು ಅಣೆಕಟ್ಟು ನಿರ್ಮಾಣಕ್ಕೆ ಪ್ರಸ್ತಾವನೆ. ಸುಮಾರು 99 ಮೀಟರ್ ಎತ್ತರದ ಅಣೆಕಟ್ಟಿನಲ್ಲಿ 67.17 TMC ನೀರು ಸಂಗ್ರಹಿಸುವ ಸಾಮರ್ಥ್ಯ ಇರಲಿದೆ. ಇದು ಕಾವೇರಿ ನದಿಯಲ್ಲಿ ಕರ್ನಾಟಕ ನಿರ್ಮಿಸುವಂತಹ ಅತಿ ದೊಡ್ಡ ಜಲಾಶಯ ಆಗಿರುವಂತಹದ್ದು. ಇದರಿಂದ ಕರ್ನಾಟಕಕ್ಕೆ ಲಾಭ ಏನಪ್ಪಾ ಅಂತಂದ್ರೆ, ಬೆಂಗಳೂರು ಗ್ರಾಮಾಂತರ ಮತ್ತು ಹಳೆ ಮೈಸೂರು ಹಾಗೂ ಮಂಡ್ಯ ಭಾಗದಲ್ಲಿ ಶಾಶ್ವತವಾದಂತಹ ಕುಡಿಯುವ ನೀರಿಗೆ ಭದ್ರತೆಯನ್ನ ಒದಗಿಸುವುದಕ್ಕೆ ರಾಜ್ಯ ಸರ್ಕಾರ ಇದೊಂದು ಮಹತ್ವದ ನಿರ್ಧಾರವನ್ನ ತೆಗೆದುಕೊಳ್ತು. ಬಹುಶಃ ತಮಿಳುನಾಡಿನ ವಿರೋಧ ಯಾಕಪ್ಪ ಅಂತಂದ್ರೆ, ಇದಕ್ಕೆ ಬ್ಯಾಕ್ ಗ್ರೌಂಡ್ ಟಚ್ ಅನ್ನ ಕೊಡ್ತೇನೆ. ಇದು ಮೇಕೆದಾಟು ಅಣೆಕಟ್ಟು ನಿರ್ಮಾಣದ ಪ್ರಸ್ತಾವನೆ ಇವತ್ತು ನೆನ್ನೆಯದಲ್ಲ. ಬಹುಶಃ ಮೇಕೆದಾಟುವಿನಲ್ಲಿ ಅಣೆಕಟ್ಟು ಕಟ್ಟಬೇಕೆಂಬ ಪ್ರಸ್ತಾವನೆ 1952ರಲ್ಲೇ ಚಿಗುರೊಡೆದಿತ್ತು. ಆದರೆ ಕೆಲ ಕಾರಣಗಳಿಂದ ಈ ಯೋಜನೆಯನ್ನ ಸರ್ಕಾರ ಕೈಬಿಟ್ಟಿತ್ತು. 1996ರಲ್ಲಿ ಮೇಕೆದಾಟುವಿನಲ್ಲಿ ವಿದ್ಯುತ್ ಉತ್ಪಾದನೆ ಮಾಡುವ ಯೋಜನೆಯನ್ನ ರಾಜ್ಯ ಸರ್ಕಾರ ರೂಪಿಸಿ ಕೇಂದ್ರ ವಿದ್ಯುತ್ ಪ್ರಾಧಿಕಾರಕ್ಕೆ ಒಂದು ಅನುಮೋದನೆಯನ್ನ ಕಳಿಸಿಕೊಟ್ಟಿತ್ತು. ಆದರೆ ಇದೇ ಸಮಯದಲ್ಲಿ ಕಾವೇರಿ ವಿವಾದ ನ್ಯಾಯಾಧೀಕರಣದ ಮುಂದೆ ಇದ್ದಂತ ಒಂದು ಕಾರಣ, ಈ ವಿವಾದವನ್ನ ಮೊದಲು ಬಗೆಹರಿಸಿಕೊಳ್ಳಿ, ಕರ್ನಾಟಕ ಮತ್ತು ತಮಿಳುನಾಡಿನ ನೀರಿನ ಜಲ ವಿವಾದ ಏನಿದೆ, ತಮಿಳುನಾಡಿನ ವಿರೋಧ ಏನಿದೆ, ಇದನ್ನ ಬಗೆಹರಿಸಿಕೊಳ್ಳಿ, ಅದಾದ ನಂತರ ನೀವು ಇದಕ್ಕೆ ಮರು ಅನುಮೋದನೆಯನ್ನ ಸಲ್ಲಿಸಿ ಎನ್ನುವಂತಹ ಉತ್ತರವನ್ನ ಯಾವುದು
ವಿದ್ಯುತ್ ಪ್ರಾಧಿಕಾರ ಕೊಟ್ಟಂತದ್ದು. ಬಳಿಕ 2007ರಲ್ಲಿ ನ್ಯಾಯಾಧಿಕರಣ ಅಂತಿಮ ತೀರ್ಪು ಪ್ರಕಟಿಸಿದ ಬಳಿಕ ಮತ್ತೆ ಮೇಕೆದಾಟು ಯೋಜನೆ ಗರಿಗೆದರಿತು. ಆ ಸಂದರ್ಭದಲ್ಲಿ ಅಂತಿಮವಾಗಿ 2013ರಲ್ಲಿ ರಾಜ್ಯ ಸರ್ಕಾರ ಮೇಕೆದಾಟು ಯೋಜನೆ ನಿರ್ಮಿಸಲು ಒಂದು ಮಹತ್ವದ ಹೆಜ್ಜೆಯನ್ನ ಇಡ್ತು. 2013 ಅಂತಂದ್ರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿದ್ದಂತಹ ಸಂದರ್ಭ. 2013ರಿಂದ 2018ರ ಅವಧಿ ಏನಿದೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿದ್ದಂಥದ್ದು, ಆ ಸಂದರ್ಭದಲ್ಲಿ ಅಂದಿನ ಸರ್ಕಾರ ಮೇಕೆದಾಟು ಯೋಜನೆ ನಿರ್ಮಾಣಕ್ಕೆ ಒಂದು ಮಹತ್ವದ ಹೆಜ್ಜೆಯನ್ನ ಇಡ್ತು. 2021ರಲ್ಲಿ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಮೇಕೆದಾಟು ಯೋಜನೆಗೆ ಒಂದು ಮಹತ್ವದ ಏನಂದ್ರೆ ಒಂದು ಪಾದಯಾತ್ರೆ ಕೂಡ ನಡೆದಂತಹದ್ದು. ರಾಜ್ಯ ಸರ್ಕಾರ ಈ ಅಣೆಕಟ್ಟನ್ನ ನಿರ್ಮಾಣ ಮಾಡಲಿಕ್ಕೆ ಮುಂದಾಗುತ್ತಿದ್ದಂತೆ ಆಗಿನ ತಮಿಳುನಾಡು ಸಿಎಂ ಯಾರಿದ್ರು, ಜಯಲಲಿತಾ ಅವರಿದ್ರು. ಅವರು ಆಗ ಕೇಂದ್ರದ ಮೊರೆ ಹೋಗಿ ಕೇಂದ್ರ ಸರ್ಕಾರಕ್ಕೆ ಒಂದು ಅರ್ಜಿಯನ್ನ ಸಲ್ಲಿಸಿ, ಒಂದು ಪತ್ರವನ್ನ ಸಲ್ಲಿಸಿ ಸುಪ್ರೀಂನಲ್ಲಿ ಮಧ್ಯಂತರ ಅರ್ಜಿಯನ್ನ ಸಲ್ಲಿಸಿದಂತಹದ್ದು. ಅದಾದ ನಂತರ ಸಿಎಂ ಪಳನಿಸ್ವಾಮಿ ಅವರು ನರೇಂದ್ರ ಮೋದಿ ಅವರಿಗೆ ಪತ್ರ ಬರೆದು ಯೋಜನೆಗೆ ಅನುಮತಿ ನೀಡಬಾರದು ಎನ್ನುವಂತಹ ಒಂದು ಮನವಿಯನ್ನ ಮಾಡಿಕೊಂಡ್ರು. ಆದರೆ ಈಗ ಕೇಂದ್ರದ ಹೇಳಿಕೆ ಕರ್ನಾಟಕದ ಒಂದು ಕನಸಿಗೆ ನೀರೆರೆದಿದೆ ಎನ್ನುವಂತಹದ್ದು. ಯಾಕೆ ಅಂದ್ರೆ ಕಳೆದ ಸುಮಾರು ವರ್ಷಗಳಿಂದ ಮೇಕೆದಾಟು ಯೋಜನೆ ಎನ್ನುವಂತಹದ್ದು ಕರ್ನಾಟಕದ ಕನಸಿನ ಕೂಸು. ಅದರ ನಿರ್ಮಾಣಕ್ಕೆ ತಮಿಳುನಾಡಿನ ಅಡ್ಡಗಾಲು ಪದೇ ಪದೇ ತಡೆಯನ್ನ ಒಡ್ತಾ ಇತ್ತು. ಆದರೆ ಕೇಂದ್ರ ಸರ್ಕಾರದ ಈ ಒಂದು ಉತ್ತರ ಏನಿದೆಯಲ್ವಾ, ಅದು ಬಹುಶಃ ಕರ್ನಾಟಕದ ಒಂದು ಈ ಮೇಕೆದಾಟು ಯೋಜನೆ ಮುಂದಿನ ದಿನಗಳಲ್ಲಿ ಕಾರ್ಯರೂಪಕ್ಕೆ ಬರುವುದಕ್ಕೆ ಒಂದು ಪುಷ್ಟಿ ನೀಡಿದೆ ಅಂತ ಹೇಳ್ಬೋದು. ಇನ್ನು ಇದೇ ಯೋಜನೆಯ ವಿಚಾರವಾಗಿ ಕಳೆದ ಜೂನ್ ತಿಂಗಳಲ್ಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಒಂದು DPR ಅನ್ನ ಕಳಿಸಿತ್ತು, ಡೀಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್ ಅನ್ನ ಕಳಿಸಿತ್ತು. ಆ ಸಂದರ್ಭದಲ್ಲಿ ಬಹುಶಃ ಆ DPR ಅನ್ನ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ವಾಪಸ್ ಕಳಿಸ್ಕೊಟ್ಟಿದೆ ಎನ್ನುವಂತಹ ಮಾಹಿತಿ ಇದೆ ಮೂಲಗಳ ಪ್ರಕಾರ. ಬಟ್ ರಾಜ್ಯ ಸರ್ಕಾರ ಮುಂದಿನ ದಿನಗಳಲ್ಲಿ ಅದು ಯಾವ ನಿರ್ಧಾರವನ್ನ ಕೈಗೊಳ್ಳುತ್ತೆ ಎನ್ನುವಂಥದ್ದನ್ನ ಕಾದು ನೋಡೋಣ. ಇದರೊಂದಿಗೆ ಇವತ್ತಿನ ಅಪ್ಡೇಟ್ ಮುಗಿಸ್ತಾ ಇದ್ದೇನೆ. ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸ್ಮಾರ್ಟ್ ಟಿವಿ.